ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ ನಾವು. ನಾಳೆ ವರಮಹಾಲಕ್ಷ್ಮಿ ಪ್ರಯುಕ್ತ ಶ್ರೀಕೃಷ್ಣ ತುಪ್ಪನೇ ಉಪಯೋಗಿಸಿ ರವೆ ಉಂಡೆ ಮಾಡ್ತಾ ಇದ್ದೀವಿ. ನಾಳೆಗೆ ನೀವು ಕೂಡ ಅದನ್ನು ಶ್ರೀಕೃಷ್ಣ ತುಪ್ಪ ಉಪಯೋಗಿಸಿ ರವೆ ಉಂಡೆ ಮಾಡಿ. ನಾನು ಮಾಡೋ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಶ್ರೀಕೃಷ್ಣ ತುಪ್ಪವನ್ನು ಬಾಣಲಿಗೆ ಹಾಕಬೇಕು. ಸೆಕೆಂಡು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು. 1 ಬೌಲ್ ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಹುರ್ಕೋಬೇಕು. ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪು ಒಂದು ಹದ ಒಂಬಣ್ಣ ಬರೋವರೆಗೆ ಹುರಿದುಕೊಳ್ಬೇಕು. ಕೃಷ್ಣ ತುಪ್ಪ ಹಾಕಿ ಹುರ್ಕೊಳ್ಬೇಕು. ಇನ್ನೊಂದು ಸ್ಪೂನ್ ತುಪ್ಪ ಸಾಕಾಗಲ್ಲ, ಹಾಕ್ತಾ ಇದ್ದೀನಿ. ರವೆದು ಘಮ ಬರಬೇಕು. ತುಪ್ಪ ಹಾಕಿದರೆ ಒಳ್ಳೆ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರುತ್ತೆ ನೋಡಿ. ಆ ಟೈಮ್ಗೆ ನೀವು ಗ್ಯಾಸ್ನ ಸ್ಲೋ ಮಾಡ್ಕೋಬೇಕು. ಸಿಮ್ಮಲ್ಲೇ ಮಾಡ್ತಾ ಇದ್ದೀನಿ. ಮಾಮೂಲಿ ಮಾಡ್ಕೊಂಡು ಹೋಗಂಗೆ. ಇವಾಗ ರವೆ ಕೆಂಪಾಯಿತು. ಈಗ ತೆಗೆದು ಪಕ್ಕಕ್ಕೆ ಒಂದು ತಟ್ಟೆಗೆ ಹಾಕಿ ಇಡ್ತೀನಿ. ರವೆ ಕೆಂಪಾಯಿತು, ಪರಿಮಳ ಬರುವಷ್ಟು ಹುರಿದಿದ್ದೀನಿ ಕೃಷ್ಣ ತುಪ್ಪ ಹಾಕಿ. ಈಗ ನೆಕ್ಸ್ಟ್ ಅಂದರೆ ಕೃಷ್ಣ ತುಪ್ಪ ಹಾಕಿ 3 ಸ್ಪೂನ್ ಶ್ರೀಕೃಷ್ಣ ತುಪ್ಪ 3 ಸ್ಪೂನ್ ಹಾಕಬೇಕು. ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕು. ಮೊದಲಿಗೆ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ಸ್ವಲ್ಪ ಕೆಂಪು ಬರೋವರೆಗೆ ಹುರ್ಕೋಬೇಕು ಗೋಡಂಬಿನ. ನೋಡಿ ಈಗಾಗಲೇ ಕೆಂಪಾಯಿತು. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ರವೆ ಮೇಲೆ ಹಾಕಿರ್ತೀನಿ. ಅದೇ ಶ್ರೀಕೃಷ್ಣ ತುಪ್ಪ ಇರುತ್ತೆ, ಅದಕ್ಕೆ ಸ್ವಲ್ಪ ಗೋಡಂಬಿ ಫ್ರೈ ಮಾಡಿಕೊಂಡು ದ್ರಾಕ್ಷಿ ಫ್ರೈ ಮಾಡ್ಕೊತಾ ಇದ್ದೀನಿ ಶ್ರೀಕೃಷ್ಣ ತುಪ್ಪದಲ್ಲಿ. ಅದು ಕೂಡ ಫ್ರೈ ಆಯಿತು. ನೆಕ್ಸ್ಟು ರವೆ ಸ್ವಲ್ಪ ಕೊಬ್ಬರಿನೂ ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಹಾಗೆ ಹುರಿಯೋದೇನು ಬೇಡ, ತುಂಬ ಬಿಸಿ ಮಾಡಿಕೊಂಡ್ರೆ ಸಾಕು. ಅದೇ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ರವೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಮಿಕ್ಸ್ ಮಾಡಬೇಕು. 1 ಬೌಲ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಒಂದು ಬೌಲ್ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. 1 ಬೌಲ್ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಸಕ್ಕರೆ ಪುಡಿ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಶ್ರೀಕೃಷ್ಣ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿಂಗು 1-3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ರವೆ ಉಂಡೆ ಸ್ಮೂತಾಗಿ ಬರಬೇಕಲ್ವಾ, ಅದರಿಂದ ತುಪ್ಪ ಸ್ವಲ್ಪ ಶ್ರೀಕೃಷ್ಣ ತುಪ್ಪನ ಇನ್ನೊಂದು 3 ಸ್ಪೂನ್ ಹಾಕಿದ್ದೀನಿ. ತುಪ್ಪ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ರವೆ ಉಂಡೆ. ಸ್ವಲ್ಪ ಈಗ ಏಲಕ್ಕಿ ಪುಡಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದ ಕೂಡಲೇ ನಿಮಗೆ ಹಾಲು
ಏಲಕ್ಕಿ ಪುಡಿ ಮಿಕ್ಸ್ ಆದ ನಂತರ ನಿಮಗೆ ಸ್ವಲ್ಪ ಹಾಲು ನಿಮಗೆ ಹದವಾಗಿ ಎಷ್ಟು ಬೇಕಷ್ಟು ಉಂಡೆಗೆ ಅಷ್ಟು ಕಟ್ಟು ಅಷ್ಟು ಸ್ವಲ್ಪ ಚಿವುಕಿಸ್ಕೊಂಡ್ರೆ ಸಾಕು. ನೀವು ಚಿವುಕಿಸ್ಕೊಂಡು ಉಂಡೆ ಹದವಾಗಿ ಬಂದರೆ ಅಷ್ಟು ಸಾಕು. ನೋಡ್ಕೊಂಡು ಈಗ ಉಂಡೆ ಕಟ್ಟೋಣ ಅಂತೆ. ಇಲ್ಲ ಒಂದು ಸ್ಪೂನು ಕೃಷ್ಣ ಶ್ರೀ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಹಾಲನ್ನ ಹಚ್ಕೊಂಡು ಸ್ವಲ್ಪ ಉಂಡೆ ಮಾಡಿ ದಪ್ಪ ದಪ್ಪ ಉಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೊಳ್ಬೋದು. ನಿಮ್ಗೊಂದು ವಾರ ಇಟ್ಟರು ಏನೂ ಆಗಲ್ಲ. ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ. ಶ್ರೀಕೃಷ್ಣ ತುಪ್ಪದಲ್ಲಿ ಭಾಳ ಟೇಸ್ಟ್ ಇರುತ್ತೆ ನಿಮಗೆ. ನಾವು ದಿನ ಕೂಡ ನಮ್ಮ ಮನೆ ಬಳಕೆಗೆ ಅದನ್ನೇ ಯೂಸ್ ಮಾಡ್ತೀವಿ. ನಮ್ಮ ಮಕ್ಳು ಅದೇ ತಿಂತಾರೆ. ನಮ್ಮ ಬೇಬಿಗೂ ಕೂಡ ಅದೇ ಕೊಡ್ತಾ ಇದ್ದೀವಿ. ಬೇಬಿ ಶುರು ಮಾಡಲ್ಲ. ಇವಾಗ ತುಂಬ ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಬೆಚ್ಚಗಿರೋ ಟೈಮಲ್ಲಿ ನಾವು ಸ್ವಲ್ಪ ಹಾಲನ್ನು ಕೈಗೆ ಹಚ್ಕೊಂಡು ಈ ರೀತಿ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿದರೆ ರವೆ ಉಂಡೆ ಒಂದು 15 ದಿನ ಇಟ್ಟು ಏನೂ ಆಗಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ ರವೆ ಉಂಡೆ ಮಾಡಿದ್ದೀನಿ ಇವತ್ತು. ನಾಳೆ ದೇವಿ ನೈವೇದ್ಯಕ್ಕೂ ಆಗುತ್ತೆ. ನೀವು ಕೂಡ ಹಾಗೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಲ್ಲ. ಇಲ್ಲ ಬಿಸಿ ಇರುವಾಗಲೇ ಸ್ವಲ್ಪ ಹಾಲಲ್ಲಿ ಹಚ್ಕೊಂಡು ಕೈನ ಒದ್ದೆ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿ ಕಟ್ಟಬೇಕು. ಈ ಥರ ಹಿಂಗೆ ಉಂಡೆ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಜಾಸ್ತಿ ಹಾಕಿ ಚೆನ್ನಾಗಿ ಉಂಡೆ ಕಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಸಿಂಪಲ್ ರೆಸಿಪಿ. ಬೇಗ ಆಗುತ್ತೆ. ದೇವ್ರ ನೈವೇದ್ಯಕ್ಕೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ 10 ನಿಮಿಷಕ್ಕೆ ರೆಡಿ ಮಾಡಿಬಿಡ್ಬೋದು. ನೀವು ಬೇಗ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಇದು. ನೋಡಿ 10 ನಿಮಿಷಕ್ಕೆ ಹೇಗೆ ಆಗೋಯ್ತು ರವೆ ಉಂಡೆ. ರೆಸಿಪಿ ರವೆ ಉಂಡೆ ರೆಡಿ ಆಯಿತು 10 ನಿಮಿಷಕ್ಕೆ. ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ. ಲೈಕ್ ಕೊಡಿ, ಶೇರ್